ಯತ್ ಸೂಕ್ಷ್ಮಂ ತನ್ಮನಃ ಅಂತ ಹೇಳ್ತದೆ ಶ್ರುತಿ. ಆಹಾರದ ಅತ್ಯಂತ ಸೂಕ್ಷ್ಮಾಂಶ ಮನಸ್ಸು. ಇನ್ನು ಸಪ್ತ ಧಾತುಗಳಿದೆ ದೇಹದಲ್ಲಿ. ಈ ಎಲ್ಲ ಅಂಶಗಳು ಆಹಾರದಿಂದ ಬೆಳೀತವೆ. ನಾವು ಎಂಥ ಆಹಾರವನ್ನ ತಗೊಳ್ತೇವೆಯೋ ಆ ರೀತಿ ನಾವು ಬೆಳಿತೇವೆ. ಮಹಾಭಾರತದ ಕಥೆಯನ್ನು ಕೇಳಿದ್ದೇವೆ ನಾವು. ಭರತ ಸಿಂಹದ ಬಾಯಿಯಲ್ಲಿ ಕೈ ಇಟ್ಟಿದ್ದ ಪುಟ್ಟ ಹುಡುಗ. ಅಂಥ ವೀರಶೂರ ಧೀರರು ಜನಿಸಿದ ಈ ಭರತ ನಾಡಿನ ಆಹಾರ ಎಂಥದ್ದಾಗಿತ್ತು ಅಂತ ಕೇಳಿದ್ರೆ ಅಮೃತ ಅಂತ ಹೇಳ್ತೇವೆ. ಅನ್ನಕ್ಕೆ ಊಟಕ್ಕೆ ಅಮೃತ ಅಂತ ಕರಿತೇವೆ. ಬಹ್ವನ್ನಂ ಕುರ್ಯಾತ್ ಅನ್ನಂ ನ ನಿಂದ್ಯಾತ್ ಯಥಾ ಕಥಂಚಿತ್. ಬಹಳ ಚೆನ್ನಾಗಿ ಹೇಳ್ತದೆ ಉಪನಿಷತ್ತು ಅನ್ನದ ಮಹಿಮೆಯನ್ನ. ಶ್ರೇಷ್ಠವಾದಂಥ ಈ ಅನ್ನವನ್ನ ನಾವು ನಮ್ಮ ದಾಹಕ್ಕಾಗಿ ಕೆಡಿಸಿಬಿಟ್ಟಿದ್ದೇವೆ ಕಲಬೆರಕೆ ಮಾಡಿ. ಹಣ ನೋಡ್ತಾ ಇದ್ದೇವೆ, ಆರೋಗ್ಯ ಹಾಳು ಮಾಡ್ಕೊಳ್ತಾ ಇದ್ದೇವೆ. ಹಾಗಾಗಬಾರ್ದು. ಆರೋಗ್ಯಕ್ಕಾಗಿ ನಮಗಾಗಿ ಆಸ್ತಿ ಸಂಪತ್ತು ಹಣ ಮುಂತಾದದ್ದು ಇದೆಯೇ ಹೊರತಾಗಿ ಹಣಕ್ಕಾಗಿ ನಾವಲ್ಲ. ಇದು ನಮ್ಮ ಪ್ರಾಚೀನರ ದೃಷ್ಟಿಕೋನ. ಈ ದೃಷ್ಟಿಕೋನವನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡು ಜಗದೀಶ್ ದಂಪತಿಗಳು, ನಮ್ಮ ಸಂತೋಷ್ ಅವರ ಸದಾ ಸತ್ಪ್ರೇರಣೆ ಅವ್ರ ಜೊತೆಗಿದೆ, ಇವರೆಲ್ಲ ಸೇರಿಕೊಂಡು ನೋಡಿ ಸಂಸ್ಥೆಯ ಹೆಸರನ್ನು ಎಷ್ಟು ಚೆನ್ನಾಗಿಟ್ಟಿದ್ದಾರೆ. ನ್ಯಾಚುರಲ್ ಫುಡ್ಸ್ ಆ್ಯಂಡ್ ಬ್ರೀವರೀಸ್ ಪ್ರೈವೇಟ್ ಲಿಮಿಟೆಡ್. ಬ್ರಾಂಡ್ ನೇಮ್ ಮಹತ್ವ. ಸೌಖ್ಯವಾಗಿರಬೇಕಾದ್ರೆ ಮಹತ್ವವನ್ನ ಅರಿಯಬೇಕು. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಊಟ ಚೆನ್ನಾಗಿ ತಿಳ್ಕೊಂಡು ಮಾಡಬೇಕು. ಹಿತ ಮಿತ ಋತ, ಆ ಹಿತವಾದ ಅಂಶವನ್ನ ಧ್ಯೇಯದಲ್ಲಿ ಇಟ್ಟುಕೊಂಡು ಹಿತ ಮಹತ್ವವನ್ನ ಅರಿತು ನೈಸರ್ಗಿಕವಾದಂಥ ಸಾವಯವ ಕೃಷಿಯಿಂದ ಬೆಳೆದಿರತಕ್ಕಂಥ ಶುದ್ಧ ಆಹಾರ ಪದಾರ್ಥಗಳನ್ನ ನಾವು ಸ್ವೀಕರಿಸಿದ್ದಾದ್ರೆ ನಮ್ಮ ಆರೋಗ್ಯ ದೃಢವಾಗಿರ್ತದೆ. ಶುದ್ಧವಾದ ಆಹಾರದಿಂದ ಶುದ್ಧವಾದ ಮನಸ್ಸು, ಶುದ್ಧವಾದ ಮನಸ್ಸಿನಿಂದ ಶುದ್ಧವಾದ ಬುದ್ಧಿ, ಶುದ್ಧ ಮನಸ್ಸು ಶುದ್ಧ ಬುದ್ಧಿಯಿಂದ ಶುದ್ಧ ದೇಹ, ಶುದ್ಧ ದೇಹ ಬುದ್ಧಿ ಮನಸ್ಸುಗಳಿಂದ ದೃಢವಾದ ಅದ್ಭುತವಾದಂಥ ನಭೂತೋ ನ ಭವಿಷ್ಯತಿ ಎಂಬ ಸತ್ಕಾರ್ಯಗಳನ್ನು ಈ ಸಮಾಜದಲ್ಲಿ ನಾವು ಮಾಡಿ ಮುಂದಿನ ಪೀಳಿಗೆಗೆ ಮಾದರಿಯಾಗಿ ಬದುಕಬಹುದಾಗಿದೆ. ಈ ಎಲ್ಲ ಅಂಶಗಳನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಈ ಸಂಸ್ಥೆಯನ್ನೇನು ಜಗದೀಶ್ ದಂಪತಿಗಳು ಶುರು ಮಾಡಿದರೆ ಬಹಳ ಶ್ಲಾಘನೀಯವಾದಂಥ ಕಾರ್ಯ. ಈ ಕಾರ್ಯಕ್ಕೆ ಎಲ್ಲರ ಸಹಕಾರ ಇರಬೇಕು. ನಮ್ಮ ರಾಜಕೀಯ ಮುಖಂಡರೊಬ್ಬರು ಈಗ ಆಗಮಿಸಿದ್ರು, ಬಹಳ ಸಂತೋಷ. ಈ ಸಂಸ್ಥೆ ಅತ್ಯಂತ ಅದ್ಭುತವಾದ ರೀತಿಯಲ್ಲಿ ಬೆಳೆಯಲಿ. ರಾಮದೇವ್ ಗುರುಜಿಯವರ ಪತಂಜಲಿ ಸಂಸ್ಥೆಯ ರೀತಿಯಲ್ಲಿ ಯಾಕೆ ಹಾಗೆ ಹೋಲಿಸಬಾರದು. ಗಗನಂ ಗಗನಾಕಾರಂ ನಾ ಸಿದ್ಧ ಸೂಕ್ತಿಯಲ್ಲಿ ಬರೆದಿದ್ದೀನಿ. ಆಕಾಶಕ್ಕೆ ಹೋಲಿಕೆ ಆಕಾಶವೇ, ರಾಮ ರಾವಣರ ಯುದ್ಧಕ್ಕೆ ಹೋಲಿಕೆ ರಾಮ ರಾವಣರ ಯುದ್ಧವೇ. ಅದನ್ನು ಯುಧಿಷ್ಠಿರ ಮತ್ತೊಂದು ಯುದ್ಧಕ್ಕೆ ಹೋಲಿಸ್ಲಿಕ್ಕೆ ಆಗೋದಿಲ್ಲ. ಹಾಗೆ ಇದೊಂದು ಅಪ್ರತಿಮ ಅಸಾಧಾರಣವಾದಂತಹ ಸಂಸ್ಥೆಯಾಗಿ ಹೊರಹೊಮ್ಮಿ ನಾಡಿನ ರಾಷ್ಟ್ರದ ಜನರ ಆರೋಗ್ಯ ಸಂರಕ್ಷಿಸುವ ಒಂದು ಕನ್ನಡಿ ಅಥವಾ ಒಂದು ದಿವ್ಯ ಆಶ್ರಯ ಸ್ಥಾನವಾಗಲಿ ಅಂತ ಶುಭ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಓಂ ಶಾಂತಿ ಶಾಂತಿ.